ಸರ್ಕಸ್ ಮಾಡ್ಕೊಂಡು ಹೋಗು ಹೋಗು ಸುಡಿತಾ ಇದೆ. ಏನು ಮಿಸ್ ಹೊಡಿತಾ ಇಲ್ಲ, ಏನು ಮಿಸ್ ಹೊಡಿತಾ ಇಲ್ಲ. ಶಾರದಾ ತಗೋ ಅಮ್ಮ ಕಾಫಿ. ರೀ ಕಾಫಿ ತಗೊಳ್ಳಿ. ಭೂಮಿ ಮಾವ ಕರೀತಾ ಇದಾರೆ. ಹೋಗು ಹೋಗು. ಈಡೇರಿಸ್ಕೊಳ್ಳೋ ಪ್ರಯತ್ನದಲ್ಲಿ ಮೊದಲನೇ ಹೆಜ್ಜೆನೇ ಯಶಸ್ವಿಯಾಗಿಟ್ಟಿದ್ಯಾ. ಅದಕ್ಕೆ ಏನ್ ಮಾತಾಡ್ತಿದ್ದೀರಾ? ನಂಗೊಂದು ಅರ್ಥನೇ ಆಗ್ತಿಲ್ಲ. ದೊಡ್ಡ ಸಾಹೇಬ್ರು ಯಾಕೆ ಅಷ್ಟೊಂದು ಸುತ್ತಿ ಬಳಸಿ ಮಾತಾಡ್ತಿದ್ರಿ? ನೀವು ನೇರವಾಗಿ ವಿಷಯಕ್ಕೆ ಬರ್ಬೋದಲ್ಲ. ನೋಡಮ್ಮ, ನೀನು ಮಹಿಳಾ ಪೇದೆ ಆಗೋದಕ್ಕೆ ಪರೀಕ್ಷೆ ಬರ್ದಿರ್ತಾನೆ. ಹೌದು, ರಿಟರ್ನ್ ಎಕ್ಸಾಮ್, ಅದರಲ್ಲಿ ನೀನು ಪಾಸ್ ಆಗಿದ್ದಿ. ಅಲ್ಲ, ಹಂಗೆ ಹತ್ರ ಬಂದು ನಿಂತ್ಕೊಂಡ್ಬಿಟ್ಲು ಭೂಮಿ. ನೆಕ್ಸ್ಟ್ ಕ್ವಶನ್ ಅದೇ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನೇ ತಪ್ಕೊಂಡೆ. ಜಾಸ್ತಿ ಓವರ್ ಆಗಿ ಆಡ್ಬೇಡ, ಸುಮ್ನೆ ಇರು. ಭೂಮಿ, ನಿನ್ ಕನ್ಸು ನನ್ಸಾಗಿರೋದು ನಮ್ಮೆಲ್ರಿಗೂ ಸಂತೋಷನೇ. ಆದ್ರೆ ನನ್ ಕನ್ಸು ಕನ್ಸ ಏನದು? ಅಯ್ಯೋ ದಡ್ಡಿ, ಆಗ್ಲೇ ಮರ್ತು ಬಿಟ್ಯಾ ನಮ್ ಮನೇಲಿ ತೊಟ್ಲು ತೂಗೋದ್ ಯಾವಾಗ ಅಂತ? ಆದಷ್ಟು ಬೇಗಮ್ಮ. ಅಜಿತಾ, ಇಂಥ ವಿಚಾರನ ಒಬ್ನೇ ಹೇಳ್ಬಾರ್ದು, ಇಬ್ರು ಜೊತೆಲಿ ಹೇಳ್ಬೇಕು. ಭೂಮಿ, ರಿಟರ್ನ್ ಟೆಸ್ಟ್ ಅಲ್ಲಿ ಏನೋ ಪಾಸ್ ಆಗಿದ್ಯಾ. ನೆಕ್ಸ್ಟ್ ಬರೋದು ಫಿಸಿಕಲ್ ಟೆಸ್ಟ್. ಪ್ರತಿ ಸಲ ನೀನ್ ಸೋಲ್ತಾ ಇರೋದು ಆ ಫಿಸಿಕಲ್ ಟೆಸ್ಟ್ ಅಲ್ಲಿ. ಬಟ್ ಈ ಸಲ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಗಾಟ್ ಇಟ್? ಗುಡ್. ಸಾಹೇಬ್ರೆ, ನಿನ್ನ ಮುಖದಲ್ಲಿ ಆ ಲಕ್ಷಣಗಳು ಯಾವುದು ಕಾಣ್ತಿಲ್ಲ. ನೋಡ ಅಜಿತಾ, ಭೂಮಿಗೆ ಇನ್ನುಳಿದಿರೋದು ದೈಹಿಕ ಪರೀಕ್ಷೆ ಮಾತ್ರ. ಅದಾದ್ಮೇಲೆ ಅವಳಿಗೆ ಪೊಲೀಸ್ ಟ್ರೈನಿಂಗ್ ಶುರುವಾಗುತ್ತೆ. ಅಕಸ್ಮಾತ್ ಅವಳು ನಿನ್ನನ್ನ ಬಿಟ್ಟು ದೂರ ಹೋಗೋ ದಿನಗಳ ಹತ್ರ ಬರ್ತಿದ್ಯಾ ಅಂತ ಏನಾದ್ರೂ ಭಯ ಆಗ್ತಿದ್ಯಾ? ಖಂಡಿತ ಇಲ್ಲ ಸತ್ಯನ. ಅವಳು ಎಲ್ಲಿಗೆ ಹೋದ್ರೆ ನನಗೇನು. ನಿನ್ನ ಮನಸ್ಸಿಗೆ ನೀನು ಎಷ್ಟು ಅಂತ ಮೋಸ ಮಾಡ್ಕೊಳ್ತೀವೋ. ನೀನು ಆಡ್ತಾ ಇರೋ ಮಾತುಗಳೇ ಬೇರೆ, ಆದ್ರೆ ನಿನ್ನ ಕಣ್ಣುಗಳು ಹೇಳ್ತಾ ಇರೋ ಕಥೆನೇ ಬೇರೆ. ಕಣ್ಣೀರ್ ನೋಡಿ ನೀವು ಬೇರೆ ತರ ಅನ್ಕೊಂಡಿರ್ಬೋದು. ಆಗ್ಲೇ ಕಣ್ಣಲ್ಲಿ ಏನೋ ಬಿತ್ತು, ಅದಕ್ಕೆ ಕಣ್ಣೀರು ಬರ್ತಾರೆ ಅಷ್ಟ. ನಚ್ಚಿ ಮದುವೆ ಮುಗಿದ್ರೆ ಸಾಕು. ಅವಳು ನಿನಗೆ ಕೊಟ್ಟ 1 ತಿಂಗಳ ಗಡುವು ಸಂಪೂರ್ಣ ಮುಗಿದು ಹೋಗುತ್ತೆ. ಇನ್ನು ಟ್ರೈನಿಂಗ್ ಅಂತ ಅವರು ದೂರ ಹೋಗ್ಬಿಟ್ರೆ ಮುಗಿತು. ನಿನ್ನ ಬಂಧನದಿಂದ ಅವಳಿಗೆ ಸಂಪೂರ್ಣ ಮುಕ್ತಿ ಸಿಕ್ಕಂಗೆ. ಹೋಗುವಾಗ ಭೂಮಿ ಅಜಿತ್ ನಾರಾಯಣ ಆಗಿ ಹೋಗಿದ್ದಾಳೆ, ಬರುವಾಗ ಭೂಮಿ ವೀರಣ್ಣ ಆಗಿರ್ತಾಳೆ. ಅಜಿತ, ನಿನ್ನ ಹಠದ ಕಾರಣದಿಂದ ಅನ್ಯಾಯವಾಗಿ ಭೂಮಿನ ಕಳ್ಕೋಬೇಡ.
ತಕ್ಷಣ ಭೂಮಿ ಹತ್ರ ಹೋಗು, ಮನಸಾರಿ ನಿನ್ನ ಮಾತುಗಳನ್ನ ಹೇಳು. ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಆಗಿದ್ದೆಲ್ಲವೂ ಆಗೋಯ್ತು, ಮರ್ತು ಬಿಡೋಣ ಅಂತ ಒಂದು ಮಾತು ಹೇಳು, ಎಲ್ಲವೂ ಸರಿ ಹೋಗುತ್ತೆ. ನಮ್ಮ ಕಾಂಟ್ಯಾಕ್ಟ್ ಬಗ್ಗೆ ಅಮ್ಮಂಗೆ ಹೇಳಿ ಅವ್ರಿಗೆ ಅರ್ಥ ಮಾಡ್ಸೋಣ ಅಂತ ಅನ್ಕೊಂಡಿದ್ದ. ಆದ್ರೆ ಅವ್ರು ಇವಾಗಿನ ಕಂಡೀಷನ್ ನೋಡಿದ್ರೆ ನನಗೆ ಅದನ್ನ ಹೇಳೋ ಧೈರ್ಯ ಬರ್ತಿಲ್ಲ ಸತ್ಯನ. ನಾನೇನಂತ ಹೇಳಿ ಕನ್ವಿನ್ಸ್ ಮಾಡ್ಲಿ? ಹಾಗಿದ್ರೆ ನಿಜಕ್ಕೂ ನಿನಗೆ ಭೂಮಿ ಮೇಲೆ ಯಾವ ಫೀಲಿಂಗ್ಸು ಇಲ್ವಾ? ಒಂದು ಟೈಮಲ್ಲಿ ಇತ್ತು ಸತ್ಯನ, ಆದ್ರೆ ಈಗಿಲ್ಲ. ಬಾ ಭೂಮಿ, ವಿಷಯ ಇದೆ. ಎಲ್ಲಿಗೆ? ಅಲ್ಲೋಡು, ಅಯ್ಯೋ ಇಷ್ಟೊಂದು ಮಣ್ಣು, ಮನೆ ರಿಪೇರಿಗೆ ಬಂತ ಏನ್ ಕತೆ? ಮನೆ ರಿಪೇರಿ ಬಂದಿಲ್ಲ, ನಿನ್ನ ರಿಪೇರಿ ಮಾಡೋಣ ಅಂತ. ಕಾನ್ಸ್ಟೇಬಲ್ ಆಗ್ಬೇಕಾ ಬೇಡವಾ? ಆಗ್ಬೇಕಪ್ಪ, ಆಗ್ಬೇಕು. ಆ ಟ್ರೈನಿಂಗಿಗೆ ಇದೆಲ್ಲ ತರಿಸಿರೋದು. ಈಗ ನೀನು ಓಡೋಗಿ ಇದನ್ನ ಜಂಪ್ ಮಾಡ್ಬೇಕು, ಇದೇ ನಿನ್ನ ಫಸ್ಟ್ ಟ್ರೈನಿಂಗ್. ಓಡೋಗಿ ಜಂಪ್ ಮಾಡ್ಬೇಕಾ? ನಾನ್ ನೀವ್ ಟ್ರೈನಿಂಗ್ ಅಂದಾಗ ನಾನು ಏನೇನೋ ಅನ್ಕೊಂಡ್ ಭಯ ಪಟ್ಕೊಂಡ್ಬಿಟ್ಟಿದೆ. ಇಷ್ಟೇನಾ? ಹೀಗ್ ನೋಡಿ ಮೈದು. ಒಂದ್ ನಿಮಿಷ, ಭೂಮಿ ತಾಯಿಗೆ ನಮಸ್ಕಾರ ಮಾಡ್ಕೊ. ಮೊದಲ ತರಬೇತಿ ಇದು ನಿಂದು. ನೀವು ನಂಗೆ ಆಶೀರ್ವಾದ ಮಾಡಿ. ಅದ್ ಯಾವಾಗ್ಲೂ ಇದ್ದಿದ್ದೆ. ಜಂಪ್ ಜಂಪ್. ನನ್ನ ತಂಗಿ ಶ್ರದ್ಧೆಯ ಹುಡುಗಿ ಮಾಡಿ ಮಾಡ್ತಾರೆ. ಏನ್ ಮಾಡ್ತೀರಾ? 2 ಹೆಜ್ಜೆ ಹಿಂದೆ ಹೋಗಿ ಆಮೇಲೆ ಮುಂದೆ ಆರುತ್ತೆ. ಅಂದ್ರೆ ಈಗ ನೀನು ಹೆಣ್ಣು ಹುಲಿ. ಅಫ್ಕೋರ್ಸ್. ಬಟ್ ನೀವು 10 ಹೆಜ್ಜೆಯಿಂದ ಬಂದಿದ್ದೀರಾ. ಮೈದು, ಇದೆಲ್ಲ ನಿಮಗೆ ಗೊತ್ತಿರ್ಲಿಲ್ವಲ್ಲ, ಅರ್ಥ ಮಾಡಿಸ್ಬೇಕಲ್ವಾ? ಸರಿ ಸರಿ, ಈಗ ಎಲ್ರಿಗೂ ಕರೆಕ್ಟಾಗಿ ಅರ್ಥ ಆಯ್ತಾ? ఇప్పుడు చూడు. ಈಗ ನೋಡಿ ನನ್ನ ತಂಗಿದ. ಸತ್ಯ, ಹುಲಿ ಅನ್ಕೊಂಡು ಹೋಗಿ ಅಲ್ಲೇ ನಿಂತ್ಕೊಂಡು ಅದು ಅಂತ ಹೇಳಿದ್ರೆ ಲಾಂಗ್ ಜಂಪ್ಗೆ ಈ ತರ ಓಡ್ ಬರ್ತಿದ್ಯಾ? ಇನ್ ಹೈ ಜಂಪು, ಶಾರ್ಟ್ ಬುಟ್ಟು, ಸ್ಪ್ಲಿಂಟು ಇದನ್ನೆಲ್ಲ ಪಾಸ್ ಆಗಿ ನೀನು ಕಾನ್ಸ್ಟೇಬಲ್ ಆಗೋದು? ಅಯ್ಯೋ ಅಯ್ಯೋ, ಸುಮ್ನೆ ಒಂದು ಅಪ್ಲಿಕೇಶನ್ ವೇಸ್ಟ್ ಆಗೋಯ್ತಲ್ಲ. ದೊಡ್ಡ ಸಾಹೇಬ್ರೆ, ಏನು ಈಗ ನೋಡಿ. ಕಮಾನ್. ಹಂಗೆ ಓಕೆ, ಇನ್ನು ಇಂಪ್ರೂವ್ ಆಗ್ಬೇಕು, ತುಂಬಾ ಜಾಸ್ತಿ. ನೀನು ಬಸ್ಗೆ ಹೊಡಿತಾ ಇದ್ದಲ್ಲ, ಅದು ಹೇಗಿತ್ತು ಅಂದ್ರೆ, ನಾನ್ ಚಿಕ್ಕ ವಯಸ್ಸಲ್ಲಿದ್ದಾಗ ತಪ್ಪು ಮಾಡ್ತು ಅಂತ ಹೇಳಿದ್ರೆ ನಮ್ಮ ಮೇಸ್ಟ್ರು ಡೋರಿನ ಆಚೆ ನಿಲ್ಲಿಸ್ಬಿಟ್ಟು ಬಸ್ಗೆ ಹೊಡಿಯಕ್ಕೆ ಹೇಳಿದ್ರು. ಅದ್ ನೆನಪಾಯ್ತು, ಅದಕ್ಕೆ ನಗು ಬಂತು. ನನ್ನ ಪ್ರಕಾರ ನೀನು ಕಾನ್ಸ್ಟೇಬಲ್ ಆಗೋದಕ್ಕೆಲ್ಲ ಅದೆಲ್ಲ ಕನ್ಸು ಅನ್ಸುತ್ತೆ. ಹೋಗಿ ಪಾಪಣ್ಣನ ಅಂಗಡಿಲಿ ಕಾಫಿ ಪುಡಿ, ಟೀ ಪುಡಿ, ಸಕ್ಕರೆ ಪುಡಿ ಎಲ್ಲ ತಗೊಂಡು ಅಂಗಡಿಗೆ ಹೋಗ್ಬಿಟ್ಟು ಕಾಫಿ ಮಾಡೋದು ಉತ್ತಮ ಅನ್ಸುತ್ತೆ. ಏನ್ ಹೇಳ್ತೀರಾ ನೀವು? ನೋಡಿ ದೊಡ್ಡ ಸಾಹೇಬ್ರೆ, ಮುನಿಯಪ್ಪನ್ನ. ಅಜಿತ, ಯಾಕೆ ಒಳ್ಳೆ ರೇಗಿಸ್ತೀಯಾ? ಭೂಮಿ, ಯು ಕ್ಯಾನ್ ಡೂ ಇಟ್, ಕಮಾನ್. ಬನ್ನಿ ಅಕ್ಕ, ಯು ಕ್ಯಾನ್ ಡೂ ಇಟ್, ಕಮಾನ್. ಅವಳು ಕನ್ನಡದಲ್ಲಿ ಹೇಳಿದ್ರೇನೆ ಅರ್ಥ ಆಗಲ್ಲ, ನೀವು ಯು ಕ್ಯಾನ್ ಡೂ ಇಟ್ ಅಂತೆ. ಹೋಗಿ ಪಾಪಣ್ಣನ ಅಂಗಡಿಲಿ ಸಕ್ಕರೆ, ಟೀ ಪುಡಿ. ಐ ವಿಲ್ ಡೂ ಇಟ್. Yes, that's no silly way. Come on, come on, come on. I'll start counting. See. ಕೂತ್ಕೋತಿಯಾ? ಅಮ್ಮ ನಾನಲ್ಲ ಅಮ್ಮ, ಅಂಜು. ನಾ ಒಬ್ಬೊಬ್ರು ಬಂದು
ಅಮ್ಮ ಗೋರಂಟಿ ಹಾಕಮ್ಮ ಅಂತ ಹೇಳ್ತೀರಾ. ಅದಕ್ಕೆ ನನ್ ಹಿಡನ್ ಟ್ಯಾಲೆಂಟ್ ನ ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ. ಅದೇ ಇವಾಗ ಎಲ್ಲರಿಗೂ ಗೊತ್ತಾಯ್ತಲ್ಲ ನೀನ್ ಹಿಡನ್ ಟ್ಯಾಲೆಂಟ್. ಇನ್ಮೇಲೆ ಎಲ್ರು ಬರ್ತಾರೆ ಅಡ್ಗೆ ಮನೆಗೆ, ನಂಗ್ ಗೋರಂಟಿ ಹಾಕಿ ನಂಗ್ ಗೋರಂಟಿ ಹಾಕಿ ಅಂತ. ನಾನ್ ಫ್ರೀ ಇರ್ಬೇಕಲ್ಲ. ನಾನ್ ಬಂದೆ. ಬಂದು ಮಾವ ಹೇಗಿದ್ದೀರಾ? ಆಯಪ್ಪ, ಅಜ್ಜಿ, ಅತ್ತೆ. ಏನ್ ಭೂಮಿ, ಏನಮ್ಮ ಗುಂಡ್ಗುಂಡಕ್ಕೆ ಆಗ್ಬಿಟ್ಟಿದ್ಯಲ್ಲ? ಹೌದೇನೆ? ಇವ್ಳ ಸ್ಪೆಷಾಲಿಟಿ ಏನ್ ಗೊತ್ತಾ, ಇವಳು ಹೀಗ್ ಬರ್ತಾಳೆ ಹಾಕೊಟ್ಟೋಗ್ತಾಳೆ. ಏನ್ ಮಾಡ್ಲಪ್ಪ, ನನಗೇನೋ ಇಲ್ಲೇ ಇರಕ್ ಇಷ್ಟ. ಆದ್ರೆ ನಮ್ಮಮ್ಮ ಬಿಡ್ಬೇಕಲ್ಲ. ನಂದೊಂದ್ ಕಾಲ್ ಯಾವಾಗ್ಲೂ ಆಚೆ ಇಡ್ಲಿ ಅಂತಾನೆ ಯೋಚನೆ ಮಾಡ್ತಾ ಇರ್ತಾರೆ. ಅಕಸ್ಮಾತ್ ನಂದೊಂದ್ ಕಾಲ್ ಆಚೆ ಇರ್ಲಿಲ್ವಾ, ನಂದ್ ಎರಡೂ ಕಾಲ್ನ ಎತ್ತಿ ಆಚೆ ಇಟ್ಬಿಟ್ಟು ಕಳಿಸ್ಬಿಡ್ತಾರೆ. ಏನ್ ಮಾಡ್ಲಿ? ಅಪ್ಪು, ಏನೋ ಒಂದ್ ಹೇಳ್ಬಿಡ್ತೀಯ ಅಲ್ವಾ? ಅಲ್ಲ ಕಣೆ, ಮದ್ವೆ ಆಗಿ ಬೇರೆ ಮನೆಗ್ ಹೋಗಿದ್ಯಾ, ಒಂದ್ ಚೂರು ಬದ್ಲಾಗ್ಲಿಲ್ವಲ್ಲ ನಿನ್ ಬುದ್ಧಿ? ಅಮ್ಮ, ಇವಳ ಬುದ್ಧಿ ಎಲ್ಲಮ್ಮ ಬದ್ಲಾಗತ್ತೆ. ಬೇಕಿದ್ರೆ ಅವಳು ಗಂಡನ್ ಬುದ್ಧಿ ಬದಲಾಯಿಸ್ಬಿಟ್ಟಿರ್ತಾಳೆ. ಸುಮ್ ಕುತ್ಕೊಳ್ಳ. ಅಕ್ಕ, ಅದು ಅವಳ ಪ್ರಾಬ್ಲಮ್ ಅಲ್ಲ. ಈಗ ಮೊದಲನೇ ಮಗು ಗಂಡ್ ಮಗುನೇ ಆಗ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಾಗ ಹೆಣ್ಮಕ್ಳು ಹುಟ್ಬಿಡ್ತಾರಲ್ಲ, ಆ ತರ ಕೇಸ್ ಇದು. ಒಂಥರ ಗಂಡು ಮಗಳಿದ್ದಂಗೆ. ನಮ್ಮನೆ ರೌಡಿ, ಯಾಕೆ ಅವಳನ್ನ ಕೆಣಕ್ತೀಯ? ಕರೆಕ್ಟ್ ಆಗಿ ಹೇಳ್ದೆ ಕಣೋ, ಇನ್ನು ಅವಳನ್ ಕೆಣ್ಕಲ್ಲ. ಏ ಅಪ್ಪು, ನಿನ್ನನ್ನೇ ಕೇಳಿದ್ದು. ನಿಮ್ ಯಜಮಾನ್ರು ಬರ್ಲಿಲ್ವಾ? ಅವ್ರಿಗೆ ಕೆಲ್ಸ ಅಮ್ಮ, ಫುಲ್ ಬಿಸಿ ಅವರು. ಏನೇ ಅಪ್ಪು, ಸ್ವಂತ ಬಾವಮೈದನ್ ಮದ್ವೆ. ಆ ಬಿಡ. ಓಹೋ, ನಿನ್ ಜಾಗ. ಏನೋ ಇನ್ನು ಮದ್ವೆನೇ ಆಗಿಲ್ಲ, ಆಗ್ಲೇ ಇವಳು ಹಿಂದೆ ಓಡಾಡ್ತಿದ್ಯಾ? ಫಿಕ್ಸು ಫಿಕ್ಸು. ಮದ್ವೆ ಆದ್ಮೇಲೆ ಪಕ್ಕ ನೀನು ಅಮ್ಮನವ್ರ ಗಂಡನೇ. ಅಮ್ಮವ್ರ ಗಂಡನ? ಅದು ನಿಂತಮ್ಮ. ಅಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡ ಅಪ್ಪು. ಅವ್ನ್ ಹೇಳಿದ್ ಮಾತ್ಮೇಲೆ ನಿಲ್ಲೋದೇ ಇಲ್ಲ. ಏನೇ ಅಂಜು ಹಂಗೆ ಹೇಳ್ಬಿಟ್ಟೆ? ನಾನ್ ಆಗ್ತಾ ಇರೋದ್ ನೋಡಿನೂ ಹೇಳ್ತಾರೆ.